ವೀಕ್ಷಕರೇ ನಮಸ್ಕಾರ. ಸಿಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವರು. ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರೋಗೇರಿ ಪಟ್ಟಣದ ಶ್ರೀ ಕಾಳಿಕಾದೇವಿ ದೇವಸ್ಥಾನದ ಆವರಣದಲ್ಲಿ ಕಾರ್ಯನಿರತ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಕುಡ್ಚಿ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಪತ್ರಿಕಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ಶಶಿಕಾಂತ್ ಗುರೂಜಿ ಅವರು ದೀಪ ಪ್ರಜ್ವಲನೆ ಮಾಡಿ ಮಾತನಾಡಿದರು. ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಮಾಧ್ಯಮ ರಂಗ, ಪತ್ರಿಕಾ ರಂಗ ಅನ್ನೋದು ಬಹಳ ಮುಖ್ಯವಾದದ್ದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಒಂದು ವಿಧಿಯನ್ನು ಕೊಟ್ಟಿದ್ದಾರೆ. 19ನೇ ವಿಧಿ ನಾವು ಮುಕ್ತವಾಗಿ ಸ್ವತಂತ್ರವಾಗಿ ಮಾತನಾಡತಕ್ಕಂಥದ ಹಕ್ಕನ್ನು ಕೊಟ್ಟಿದ್ದಾರೆ ಎಂದು ಹೇಳಿದ್ದಾರೆ. ಹಾರೋಗೆರೆಯ ಸಿದ್ದೇಶ್ವರ ಪದವಿ ಕಾಲೇಜಿನ ಉಪನ್ಯಾಸಕರಾದಂಥ ಶ್ರೀ ಟಿ.ಎಸ್. ಒಂಟುಗೂಡಿ ಅವರು ಪತ್ರಿಕೋದ್ಯಮ ಮಹತ್ವ, ನಿಜವಾದ ಸಮಾಜ ನಿರ್ಮಾಣದ ಮಾಧ್ಯಮಗಳ ಪಾತ್ರ, ಸಮಕಾಲೀನ ವಿದ್ಯಮಾನಗಳ ಕುರಿತು ಮಾತನಾಡಿದರು. ಖ್ಯಾತ ಚಿಕ್ಕ ಮಕ್ಕಳ ತಜ್ಞ ಡಾಕ್ಟರ್ ಗಿರೀಶ್ ನಾರ್ಗೋಂಡ್ ಅವರು ಮಾತನಾಡಿದರು. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಹೆಲ್ಮೆಟ್ ವಿತರಿಸಿದರು. ಇದೇ ಸಂದರ್ಭದಲ್ಲಿ ರಾಯಬಾಗ್ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಯಲ್ಲಪ್ಪ ತಳವಾರ್, ರಾಮು ಬಡಿಗೇರ್, ಹನುಮಂತ ಕುರಿ, ಶಿವಯ್ಯ ಮಠಪತಿ ಸೇರಿದಂತೆ ಅನೇಕ ಗಣ್ಯರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಹಾಗೂ ಕಾರ್ಯನಿರತ ಪತ್ರಕರ್ತರು ಹಾಜರಾಗಿದ್ದರು. ವರದಿಯನ್ನು ನೀಡಿದವರು ಭರತ್ ಮುರುಗುಂಡೆ. ಇವತ್ತು ನಾಡಿನೊಳಗೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ ಏನು ಕೆಲಸ ಮಾಡ್ತದ, ಪತ್ರಿಕಾ ರಂಗ, ಮಾಧ್ಯಮ ರಂಗ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ. ನಾನೊಂದು ಕೆಲವು ವಿಚಾರಗಳನ್ನು ನೇರವಾಗಿ ಮಾತನಾಡ್ತೀನಿ. ಒಬ್ಬ ದಲಿತ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯ ಅಂತ ಹೇಳಿ, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ, ಪೊಲೀಸರ ಲಾಟಿಗೆ ಪೊಲೀಸರ ಬೋಟೆಗೆ ಬಂತು 47ರ ಸ್ವಾತಂತ್ರ್ಯ ಅಂತ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನದೊಳಗೆ ಒಂದು ವಿಧಿಯನ್ನು ಕೊಟ್ಟಾರ. ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಧಿಯು 19 ಕ್ಲಾಸ್ 1 ಕ್ಲಾಸ್ ಅಂತ 19ನೇ ವಿಧಿ, ನಾವು ಮುಕ್ತವಾಗಿ ಎಲ್ಲಿ ಬೇಕಾದ್ರೂ ಸ್ವತಂತ್ರವಾಗಿ ಮಾತನಾಡ್ತಕ್ಕಂಥ ಹಕ್ಕನ್ನು ಕೊಟ್ಟಾರ. ಇವತ್ತು ಈ ಭೂಮಿಯೊಳಗ ಮುಕ್ತವಾಗಿ ಸಾಮಾನ್ಯ ಮನುಷ್ಯ ಸಹಿತ ವ್ಯವಸ್ಥೆ ವಿರುದ್ಧ ಮಾತನಾಡ್ತಕ್ಕಂಥದ್ದು, ಆತನ ಹಕ್ಕುಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಸಂವಿಧಾನ ಹೆಂಗದ, ಆ ಸಂವಿಧಾನದಷ್ಟು ಶಕ್ತಿ ಯಾರಿಗದ ಈ ನಾಡಿನೊಳಗದ ಅಂತಂದ್ರ ಅದು ಪತ್ರಿಕಾರಿಂದ ತಮ್ಮ ಪೆನ್ನಿನೊಳಗ ಶಕ್ತಿ ಅದು. ನಿಮ್ಮಿಂದ ಏನು ಬದಲಾವಣೆ ಆಗಬೇಕು ಅಂದ್ರ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗ್ಬೇಕು, ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣ ಆಗ್ಬೇಕು. ಈ ನಾಡಿನೊಳಗೆ ರೈತರಿಗೆ ಒಂದು ಬೆಲೆ ಬರ್ತಕ್ಕಂಥದ್ದಾಗಬೇಕು, ಯುವಕರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದಾಗಬೇಕು, ಹಿರಿಯರಿಗೆ ಆದ್ಯತೆ ಸಿಗಬೇಕು, ಮಹಿಳೆಯರಿಗೆ ಆದ್ಯತೆ ಸಿಗಬೇಕು. ಯಾರು ಸಮಾಜದೊಳಗೆ ಬಿದ್ದಿರ್ತಾರಲ್ಲ ಅವ್ರನ್ನ ಎತ್ತುವಂತ ಕೆಲಸ ನಾವು ಮಾಡ್ತೀವಿ ಅಂತ ಬಹಳಷ್ಟು ಜನ ಭಾಷಣವನ್ನ ಮಾಡ್ತಾರ. ಆದ್ರ ನಿಜವಾಗ್ಲೂ ಅಂತ ಕಾಯಕವನ್ನ ಮಾಡ್ತಕ್ಕಂಥ ನಿಜವಾದ ಕಾಯಕ ಯೋಗಿಗಳು ಯಾರಂತಂದ್ರೆ ಅದು ಪತ್ರಕರ್ತರಿಂದ ಮಾತ್ರ ಸಾಧ್ಯ. ಇವತ್ತಿಲ್ಲೇ ಬಹಳಷ್ಟು ಜನ ಸಣ್ಣಕ್ಕಿನವರಾಗಿರ್ಬೋದು, ಬಡಿಗೆಯರಾಗಿರ್ಬೋದು, ಬಿರಾದರಾಗಿರ್ಬೋದು, ಕಾಂಬಳಿಯವರಾಗಿರ್ಬೋದು, ಹಿರಿಯರಾಗಿರ್ತಕ್ಕಂಥ ಕಟ್ಟಿಯವರಾಗಿರ್ಬೋದು, ಎಲ್ಲ ಮಾಧ್ಯಮಗಳು ಬಹಳಷ್ಟು ಜನ, ನಮ್ಮ ಶಿವಾಜಿ ಮೇತ್ರಿಯವರು, ಹಿರೇಮಠಗೌಡಗಳು ಎಲ್ಲರೂ ನಮ್ಮವರಿದ್ದೀರಿ ಬಳಗದು. ನೀವು ಮಾಡ್ತಕ್ಕಂಥ ಕಾರ್ಯ ಸಾಮಾನ್ಯ ಅಲ್ಲ. ಆದ್ರೆ ಒಂದು ಮಾತನ್ನ ಹೇಳ್ತೀನಿ, ಪತ್ರಕರ್ತರ ಕಾರ್ಯ ಯಾವುದು ಅಂತಂದ್ರೆ ಬರೇ ನಾವು ಇಂಟ್ರೊಡಕ್ಷನ್ ಮಾಡಿ ಕಾನ್ಕ್ಲೂಷನ್ ಮಾಡಿ ಹೋಗ್ತಕ್ಕಂಥದ್ದಾಗಲ್ಲ. ಯಾವುದೇ ವಿಷಯವನ್ನ ಕ್ರಿಟಿಸೈಸ್ ಅಂದ್ರೆ ವಿಮರ್ಶಾತ್ಮಕವಾಗಿ ಬರವಣಿಗೆ ರೂಪದೊಳಗೆ ಬರಬೇಕಾಗಿದೆ. ಇಲ್ಲಿ ನಿರ್ಮಾಣಗಳು ಕೆಲವು ವ್ಯವಸ್ಥೆ ಹೆಂಗದ ಅಂತಂದ್ರ ಯಾರ ಧ್ವನಿಯನ್ನ ಎತ್ತೋದಿಲ್ಲ, ಯಾರ ನೇರವಾಗಿ ಪ್ರಶ್ನೆ ಮಾಡೋದಿಲ್ಲ, ಅಂತ ವ್ಯಕ್ತಿಗಳನ್ನ ಇವತ್ತು ಸ್ವಾಸ್ಥ್ಯ ಸಮಾಜ ಕೆಲವು ಭ್ರಷ್ಟ ವ್ಯವಸ್ಥೆಗಳು ತುಳಿತಕ್ಕಂಥ ಕಾರ್ಯ ಇವತ್ತು ನಡೀತಾ ಇದೆ, ತಮ್ಗೆಲ್ಲ ಗೊತ್ತ. ಅದೆಲ್ಲವನ್ನ ಮೆಟ್ಟಿ ನಿಂತು ಒಬ್ಬ ಸಾಮಾನ್ಯ ವ್ಯಕ್ತಿಗೂ ನ್ಯಾಯ ಸಿಗಬೇಕಂತಂದ್ರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹೇಳದಂಗ ಮೈ ಮ್ಯಾಗ ಹರದ ಬಟ್ಟೆ ಇರಲಿ ಸಹಿತ ಕೈಯೊಳಗೆ ಗ್ರಂಥ ಇರಲಿ, ಪುಸ್ತಕ ಇರಲಿ ಅಂತ ಏನ್ ಹೇಳ್ಯಾರಲ್ಲ, ಈ ಪೆನ್ನಿನೊಳಗೆ ಬಹಳ ಶಕ್ತಿ ಅದ. ಇವತ್ತು ರಾಜ್ಯದೊಳಗೆ ಒಬ್ಬ ಕೆಪಿಎಸ್ಸಿ ಸಂಸ್ಥೆ ಅಧ್ಯಕ್ಷರನ್ನ ಮುಖ್ಯಮಂತ್ರಿಗಳು ಸಸ್ಪೆಂಡ್ ಮಾಡಲಿಲ್ಲ, ಅದರ ರಾಜ್ಯಪಾಲರು ಸಸ್ಪೆಂಡ್ ಮಾಡಿದ್ರು ಭ್ರಷ್ಟಾಚಾರಕ್ಕಾಗಿ. ಅದಾಗಬೇಕು ಅಂತಂದ್ರೆ ನಾವು ಮುಖ್ಯಮಂತ್ರಿಗೆ ಬೆಂಗಳೂರಿಗೆ ಹೋಗಿ ಮನವಿ ಕೊಟ್ಟಾಗ ತಾವೆಲ್ಲ ಮಾಧ್ಯಮದವರು ರಾಜ್ಯಾದ್ಯಂತ ವಿಸ್ತಾರ ಮಾಡಿದಾಗ ನಾವು ಹೇಳಿದೀವಿ 1,00,000 ಜನರನ್ನು ತಗೊಂಡು ಕೆಪಿಎಸ್ಸಿ ಮುಂದೆ ನಿರಂತರ ಹೋರಾಟ ಮಾಡ್ತೀವಿ ಅಂತಂದಾಗ ಮೊದಲು ಬಂದದ ನಿಮ್ಮ ಮಾಧ್ಯಮದವರು. ಆ ಮಾಧ್ಯಮದ ವಿಷಯ ಎಲ್ಲಾ ಪ್ರಸ್ತಾಪ ಆದಾಗ ರಾಜ್ಯಪಾಲರ ಗಮನಕ್ಕೆ ಬಂದಾಗ ಮುಖ್ಯಮಂತ್ರಿಗಳನ್ನ ಮೀರಿ ರಾಜ್ಯಪಾಲರು ಸಸ್ಪೆಂಡ್ ಮಾಡ್ತಾರೆ. ಅಂದ್ರೆ ಪೆನ್ನಿಗೆ, ಪತ್ರಿಕೆಗೆ, ಮಾಧ್ಯಮಕ್ಕಂತ ಒಂದು ಶಕ್ತಿ ಅದ, ಅದು ನಿರಂತರವಾಗಿರಬೇಕು. ಒಂದು ಮಾತಲ್ಲಿ ನಾನು ಮಾತು ಮುಗಿಸ್ತೀನಿ. ನಮ್ಮ ಕರ್ನಾಟಕದಲ್ಲಿ ಇದನ್ನು ಆಚರಣೆ ಮಾಡ್ತಾರೆ. ಜುಲೈ 1ಕ್ಕನ ಇದನ್ನ ಆಚರಣೆ ಮಾಡ್ತಾರೆ. ಬಹುಶಃ ಜುಲೈ 1ಕ್ಕೆ ಮೊಟ್ಟ ಮೊದಲ ಈ ಪತ್ರಿಕಾ ದಿನಾಚರಣೆ ಆಚರಣೆ ಮಾಡಿದವರು ಯಾರಪ್ಪ ಅಂದ್ರೆ ಶಿವಾಜಿ ಸರ್ ಮೊದಲ ಮಾಡಿದವರು ನಾನ. ಇದನ್ನು ಫಸ್ಟ್ನೇ ದಿವಸಕ್ಕನ ಪತ್ರಿಕಾ ದಿನಾಚರಣೆಯನ್ನ ಆಚರಣೆ ಮಾಡಿದೀವಿ ಸರ್ ನಾವು.
ಇರ್ಲಿ. ಇದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ ಪತ್ರಿಕೆಗಳ ಮಹತ್ವವನ್ನ ಜನತೆಗೆ ತಿಳಿಸಿಕೊಡುದು. ಯಾಕೆ ನಾವು ಇದನ್ನ ಆಚರಣೆ ಮಾಡಬೇಕು ಅಂದ್ರೆ ಪತ್ರಿಕೆಗಳ ಮಹತ್ವವನ್ನ ಜನತೆಗೆ ತಿಳಿಸಿಕೊಡುವಂತ ಕಾರ್ಯ ಇದು. ನಿಜವಾಗಿಯೂ ಇವತ್ತು 30ನೇ ತಾರೀಕು ಈ ಕಾರ್ಯಕ್ರಮವನ್ನ ಮಾಡಿದರೂ ಕೂಡ ಬಹಳ ಮುತುವರ್ಜಿ ವಹಿಸಿ ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂಥ ಎಲ್ಲ ಹಾರುಗೇರಿ ಪತ್ರಕರ್ತರಿಗೆ ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ. ಹಾಗೆ ಎಲ್ಲ ನಮ್ಮ ತಾಲೂಕಿನ ವರದಿಗಾರರು ಕೂಡ ಇಲ್ಲಿ ಆಗಮಿಸಿದ್ದೀರಿ, ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಈ ಸಮಾಜದ ಮುನ್ನಡೆಯಲ್ಲಿ ಪತ್ರಕರ್ತರ ಪಾತ್ರವನ್ನ ಏನ್ ಮಾಡೋದಪ್ಪ ಅಂದ್ರೆ ಗುರುತಿಸೋದು. ಪತ್ರಕರ್ತರು ಯಾವ ರೀತಿಯಾಗಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ತಿಳಿಸ್ಕೊಡುವಂತ ಕಾರ್ಯವನ್ನ ಮಾಡೋದು. ಅಷ್ಟೇ ಅಲ್ಲದೆ ಕನ್ನಡ ಪತ್ರಿಕೋದ್ಯಮದ ಆದ್ಯ ಪ್ರವರ್ತಕ ಹರ್ಮನ್ ಮೊಗ್ಲಿಂಗ್ ಅನ್ನುವಂಥವ್ರೊಬ್ಬರು ಆಗೋಗ್ಯಾರ. ಹರ್ಮನ್ ಮೊಗ್ಲಿಂಗ್ ಅನ್ನುವಂಥವ್ರು ಎಂತ ಅದ್ಭುತ ಕಾರ್ಯವನ್ನ ಮಾಡಿದ್ರಪ್ಪ ಅಂತಂದ್ರೆ 1843 ಜುಲೈ 1 ಮಂಗಳೂರು ಸಮಾಚಾರ ಅನ್ನುವಂಥ ಪತ್ರಿಕೆಯನ್ನು ಹುಟ್ಟುಹಾಕಿದ್ರು. ಆವಾಗ ಈ ಬರವಣಿಗೆ ಈಗೆಲ್ಲ ವಾಟ್ಸಪ್, ಫೇಸ್ಬುಕ್, ಕಂಪ್ಯೂಟರ್ಗಳು ಬಂದಾವ. ಅವಾಗಿಷ್ಟ ಅನುಕೂಲತೆಗಳು ಏನಾಗಿರ್ಲಿಲ್ಲಪ್ಪ ಅಂದ್ರೆ ಇರಲಿಲ್ಲ. 1843 ಜುಲೈ 1 ಮಂಗಳೂರು ಸಮಾಚಾರ ಅದರ ಬೆಲೆ ಎಷ್ಟಿತ್ತು ಅಂದ್ರೆ ಬರೀ ಒಂದು ದುಡ್ಡಿನ ಪಾಕ್ಷಿಕ ಪತ್ರಿಕೆಯನ್ನ ಕಲ್ಲಚ್ಚಿನಲ್ಲಿ ಮುದ್ರಿಸಿ, ನೋಡ್ರಿ ಎಷ್ಟು ಕಷ್ಟ, ಕಲ್ಲಚ್ಚಿನೊಳಗೆ ಮುದ್ರಿಸಿ ಕನ್ನಡಿಗರಿಗೆ ಪತ್ರಿಕೆಯ ರುಚಿ ತೋರಿಸಿದ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಅವರು ಹರ್ಮನ್ ಮೊಗ್ಲಿಂಗ್ ರವರು ಅನ್ನುವಂಥದ್ದನ್ನು ನಾವು ಯಾರೂ ಕೂಡ ಮರೆಯುವಂತಿಲ್ಲ. ಊರಿನಲ್ಲ ಕಾರ್ಯಕ್ರಮ ಪ್ರತಿಯೊಂದು ಹಂತದ ಒಂದೊಂದು ಹಂತದ ಎಲ್ಲ ಒಂದು ಕ್ರೋಢೀಕರಿಸಿ ಪತ್ರದಲ್ಲಿ ಪತ್ರಿಕೆಯಲ್ಲಿ ಕೊಟ್ಟು ನಮಗೆ ಜಗತ್ತಿನ ಸುದ್ದಿ ಮನೆಯಲ್ಲಿ ಕೂತಿ ಓದುವಂತ ಮಾಡುವಂತ ಸಹಕಾರಗಳಿಂದ ಪತ್ರಿಕಾ ಮಾಧ್ಯಮ ಒಂದು ಸಂಘ ಅಂತ ಯಾರಿಗೆ ಸಿಗೋದಲ್ಲ. ಅಂತ ಪತ್ರಿಕೆಯನ್ನು ಓದಬೇಕಾದ್ರೆ ಬೆಳಿಗ್ಗೆ ಎಲ್ಲರೂ ಓದುವಂತ ಕಾರ್ಯಕ್ರಮ. ಈಗ ನಾವು ವಿಚಾರ ಮಾಡ್ತೀವಿ, ಓದಕ್ಕಿಂತ ಮೊದಲು ಏನೇನು ಪ್ರತಿಯೊಬ್ಬರು ನಮ್ಮ ಪ್ರೆಷರೈಸ್, ಒಂದು ಎಂಗ್ಸೈಟಿ, ಪ್ರತಿಯೊಬ್ಬರು ಎದ್ದುಕೊಳ್ಳಿ ಕೆಲಸ ಮಾಡಬೇಕು. ಎದ್ದುಕೊಳ್ಳಿ ಏನ್ ಮಾಡ್ತು, ಬೆಳಿಗ್ಗೆ ಎದ್ದ ಹಣ ಗಳಿಸಿದ್ರೆ ನಾವು ಬಹಳ ಚಲೋ ಇಪ್ಪ, ಓದ್ಬೇಕು, ಕೆಲಸ ಮಾಡಬೇಕು, ರೊಕ್ಕ ಗಳಿಸ್ಬೇಕು. ಆದ್ರ ಮನೆಗೆ ಬಂದ ಕೂಡಲೇ ಸಂಜಿಕೆ ಏನಾಗೈತಿ, ಹಣ ಇದ್ರೆ ಏನಿಲ್ಲ, ಆದ್ರೆ ನೆಮ್ಮದಿ ಇದ್ರೆ ಮಾತ್ರ ಸಾಧ್ಯ ಅಂತ ವಿಚಾರ ಮಾಡ್ತೇವೆ ಈಗಿನ ಜೀವನದಲ್ಲಿ. ಆದ್ರೆ ಬೆಳಿಗ್ಗೆ ಹಣ ಬೇಕು, ಸಂಜಿಕೆ ನೆಮ್ಮದಿ ಬೇಕು. ಆದ್ರೆ ಬೆಳಿಗ್ಗೆ ಎದ್ದ ಪತ್ರಿಕೆ ಓದಿದಂದ್ರೆ ಜಗತ್ತಿನ, ದೇಶದ, ನಮ್ಮ ರಾಜ್ಯದ ಸುದ್ದಿನ ಓದಿ ನಮ್ಮ ಮನಸ್ಸಿಗೆ ಸಮಾನವಾಗುವಂತ ಕೊಡ್ತಿದ್ದಾರೆ. ಈಗಾಗಲೇ ನಮ್ಮ ಮನೆಯಲ್ಲಿ 10 ಪತ್ರಿಕೆಗಳು ಬರ್ತಾವ. 10 ಪತ್ರಿಕೆಗಳಲ್ಲಿ 5 ಬಂದವು ಅಂದ್ರೆ ನಾವು ಆಚಮನೆ ಸೆಕ್ರೆಟರಿ 4 ಕೈಲಿ ಬಂದವ್ ಕೆಳಗೆ ವಾಕಿಂಗ್ ಹೋಗೋಯ್ತೆ, ಮ್ಯಾಲ ಮನೆಗೆ ಹೋಗುತ್ತೆ. ನಮ್ಮ ಫಾದರ್ ಹಾಲಿನೊಳಗೆ ಕೂತಿರ್ತಾರೆ ಮನೆಯಾಗ ಜಡಿ 7 ಗಂಟೆಗೆ ಎಲ್ಲ ಪೇಪರ್ ಬಂದಾಗ ತಗೊಂಬಾತಡಿಗೇಶನ್ ಎಲ್ಲ ಪೇಪರ್ ಒಂದು ತಾಸು ಹೋಗ್ತಿರ್ತಾರೆ. ಅವ್ರು ಹೇಳಿಗೆ ಅವ್ರು ಹೋಗ್ಬೇಕಂದ್ರೆ ನಮ್ಗೆ ಹಿಂಗಾಗಿ ನಮಗೂ ಹೇಳ್ತಿರ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಟಿವಿ ನೋಡೋದು ಬಹಳ ಕಡಿಮೆ. ಎಲ್ಲರೂ ಬೆಳಗ್ಗೆ ಈಗಾದ್ರೂ ನಮ್ಮಲ್ಲಿ ಎಲ್ಲ ಪತ್ರಿಕೆಗಳು ಬರ್ತಾವ. 10 ಪತ್ರಿಕೆಗಳನ್ನು ಎಲ್ಲ ಕರೆಕ್ಟ್ ಹೆಡ್ಲೈನ್ ಓದ್ತಿರ್ತಾವ. ಪತ್ರಿಕೆ ಏನೇನು ನಾವು ಸಂಪಾದಿಸ್ತಾವಂದ್ರ ಸ್ಪೋರ್ಟ್ಸ್ ಅನ್ನು ಕೊಡ್ತೈತಿ, ಮನೋರಂಜನೆ ಎಂಟರ್ಟೈನ್ಮೆಂಟ್ ಕೊಡ್ತಾವ, ಒಂದು ವಿದ್ಯಾರ್ಥಿಯ ಜೀವನವನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಕಳಿಸಿರ್ತಾರೋ. ಯಾವ್ದಾರ ರೋಗಿ ಇತ್ತಂದ್ರ, ಬಡ ರೋಗಿ ಇತ್ತಂದ್ರ ಅವನ ಒಳ್ಳೆಯ ಮನಸ್ಸಿನ ಬಡ ರೋಗಿನ ಮೇಲೆ ಕೆತ್ತಿ ಅವನ ಜೀವನಕ್ಕೆ ಉಪಯೋಗವಂತ ಮಾಡುವಂತ, ಅಥವಾ ಬಡ ರೋಗಿ ಇರ್ತಾವ, ದುಡ್ಡು ಕ್ಯಾನ್ಸರ್ ಪೇಷಂಟ್ ಇರ್ತಾವ, ಅಂತ ದುಡ್ಡು ರೊಕ್ಕ ರೂಪಾಯಿ ಇರಂಗಿಲ್ಲ ಅಂತವ್ರ ಮೇಲೆ ಕೆತ್ತಿ ಅವರ ಜೀವನಕ್ಕೆ ಅನುಕೂಲ ಮಾಡಿಡುವಂತ ಯಾವ್ದಂದ್ರೆ ಪತ್ರಿಕಾ ಉದ್ಯಮ.